ಫ್ರೆಂಡ್ಸ್ ಎಲ್ಲರಿಗೂ ಮುಂದಿನ ಶುಭಗಳು. ಸೊ ಇವತ್ತು ನಾನು ವಿಡಿಯೋ ಮಾಡೋದು ಕಾರಣ ಬಂದುಬಿಟ್ಟು ಈ ಒಂದು ಮೈಸೂರು ನಾಟಿ ಕೋಳಿಯಲ್ಲಿ ಯಾವ ರೀತಿಯಾಗಿ ಒಂದು ಗ್ರಾಹಕರು ಯಾವ ರೀತಿಯಾಗಿ ಈ ಒಂದು ಸಾಕಾಣಿಕೆದಾರರು ಮೋಸ ಹೋಗ್ತಿರೋದ್ರ ಬಗ್ಗೆ ನಾನು ಇವತ್ತು ಹೇಳಕ್ಕೆ ಬಂದಿದ್ದೇನೆ. ಸೊ ಈ ಒಂದು ಮೈಸೂರು ನಾಟಿ ಕೋಳಿಯಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಗೊತ್ತಿಲ್ಲದೆ ಇರೋರು ಪಾಪ ಇವತ್ತು ನಿನ್ನೆ ಫಾರ್ಮ್ ಮಾಡ್ಬೇಕಂದ್ಕೊಂಡು ಬರೋರು ಏನು ಮಾಡ್ತಿದ್ದಾರೆ ಅಂದರೆ ಮೋಸ ಹೋಗ್ತಾ ಇದ್ದಾರೆ. ಹೆಂಗೆ ಮೋಸ ಹೋಗ್ತಾ ಇದ್ದಾರೆ ಅಂದರೆ ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡೋದಕ್ಕೆ ಇವತ್ತು ನಾನು ವೀಡಿಯೋ ಮುಖಾಂತರ ಹೇಳಕ್ಕೆ ಬಂದಿದ್ದೀನಿ. ಈ ಒಂದು ಮೈಸೂರು ನಾಟಿ ಕೋಳಿ ಅಂದರೆ ಇದರ ಒಂದು ಬೇರೆ ಇದೆ, ಇದು ಬ್ರ್ಯಾಂಡೇ ಬೇರೆ ಇದೆ. ಇದ್ರ ಬಗ್ಗೆ ನಾವು ಹೇಳುವಂಥ ಅವಶ್ಯಕತೆ ಏನೂ ಇಲ್ಲ. ಫಾರ್ಮ್ ಮರಿ ಆಗಿರುತ್ತೆ. ಫಾರ್ಮ್ ಮರಿ ಆಗಿರೋದ್ರಿಂದ ಅದು ನಿಮಗೆ ಸ್ಟಾರ್ಟಿಂಗಲ್ಲಿ 1 ಡೇಸ್ ಮರಿ ಚಿಕ್ಸ್ ನಿಮಗೆ ಯಾವುದೇ ರೀತಿಯಾದಂಥ ಫೋನ್ ಅಂತ ಸಿಗೋಲ್ಲ, ಅದು ಗುರುತು ಕೂಡ ಸಿಗೋದಿಲ್ಲ, ಅದು ನಿಮ್ಗೆ ಗೊತ್ತಾಗಲ್ಲ. ಭರವಸೆ ಮೇಲೇ ಮರಿಯನ್ನು ಕೊಡ್ತಾರೆ. ಸೊ ಅವರು ಇಲ್ಲ ಮೈಸೂರು ನಾಟಿ ಅಂತ ಹೇಳಿ ನಿಮಗೆ ಕೊಡ್ತಾರೆ. ಬಟ್ ಅದಾದಮೇಲೆ ನೀವು ಒಂದು ತಿಂಗಳು ಸಾಕಿದ ಮೇಲೆ ಗೊತ್ತಾಗುತ್ತೆ ಮೈಸೂರು ನಾಟಿ ಅಲ್ಲ, ಇದು ಬ್ರಾಯ್ಲರ್ ಕೋಳಿ ಅಂತ ಗೊತ್ತಾಗುತ್ತೆ. ಆಗ ನೀವು ಏನು ಮಾಡೋಕ್ಕಾಗಲ್ಲ. ಸೊ ನೀವು ಮೋಸ ಹೋಗಿಬಿಡ್ತೀರಾ. ಈ ಮೋಸ ಹೋದಾಗ ಒಂದು 20-30 ಲಾಸ್ ಆಗುತ್ತೆ, ಚಾನ್ಸಸ್ ತುಂಬ ಇರುತ್ತೆ. ಹೀಗಾಗಿ ನೀವು ಪರಿಚಯದಲ್ಲಿ ನಿಮ್ಮ ಒಂದು ಹತ್ತಿರದಲ್ಲಿ ನಿಮಗೆ ಯಾರಾದರೂ ಮಾಡಿದರೆ ಡೀಲರ್ಸ್ ಇದ್ದರೆ ಅನುಭವಿಸಿದ್ರೆ ಅವರನ್ನು ಕೇಳಿ ನೀವು ಈ ಒಂದು ಫಾರ್ಮ್ ಮಾಡಬೇಕು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮೊನ್ನೆ ನಮ್ಮ ಫ್ರೆಂಡ್ಸ್ ಒಬ್ಬರು ಮಾಡಿದರು. ಅವರು ಕೂಡ ಧಾರವಾಡದಲ್ಲಿ ತರಿಸ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಧಾರವಾಡದಲ್ಲಿ ಒಂದು 500 ಮರಿ ತರಿಸ್ಕೊಂಡು ಯಾಮರಿ ಹೋಗಿದ್ದಾರೆ. ಯಾಮರಿ ಮರಿ ಹೋಗಿ ಅವರು ಫಾರ್ಮ್ ಲಾಸ್ ಮಾಡ್ಕೊಂಡು ಹೋದರು. ಬ್ರಾಯ್ಲರ್ ಚಿಕ್ಸ್ ಕೂಡ ನಮಗೆ ಸರಿಯಾಗಿ ಸ್ಯಾಟಿಸ್ಫೈಡ್ ಆಗಲ್ಲ ನಮ್ಮ ವಾತಾವರಣಕ್ಕೆ. ಹೀಗಾಗಿ ಅವರು ನಮಗೆಲ್ಲ ಸಮಸ್ಯೆ ಇದೆ ಸರ್, ಹಿಂಗಾಗಿದೆ ಅಂತೇಳಿ. ಹಂಗಾಗಿ ನಾನು ಇವತ್ತು ಯೂಟ್ಯೂಬ್ ಮುಖಾಂತರ ಹೇಳಕ್ಕೆ ಬಂದಿದ್ದೀನಿ. ಸೊ ಯಾವುದೇ ರೀತಿಯಾದ ಮೋಸ ಒಂದು ಹೋಗೋಕ್ಕೆ ಹೋಗ್ಬೇಡಿ. ಸೊ ಯೂಟ್ಯೂಬಲ್ಲಿ ಕೂಡ ನೀವು ಕರೆಕ್ಟಾಗಿ ನೋಡಿ ಡೀಲ್ ಮಾಡಿ ಆರ್ಡರ್ ಮಾಡಿ. ಅಂತಂದರೆ ಗೊತ್ತಿದ್ದವ್ರ ಹತ್ರ ನೀವು ಪರಿಚಯ ಮಾಡ್ಕೊಳ್ಳೋದಂತೂ ಬಹಳ ಉತ್ತಮವಾಗಿದೆ. ಸೊ 20-30 ಸಾವಿರ ರೂಪಾಯಿ ಅಂದರೆ ಸಾಮಾನ್ಯ ಫ್ರೆಂಡ್ಸ್ ನೀವು ಅಲ್ವಾ ಲಾಸ್ ಆಗ್ಬೋದಾ? ಇದು ಫಾರ್ಮ್ ಅಂದಮೇಲೆ ಸ್ವಲ್ಪ ಲಾಭ ಇದ್ದರೆ ಮಾಡ್ಬೇಕು. ಇಲ್ಲ ಅಂತಂದರೆ ಸುಮ್ಮನೆ ಅರ್ಧಂಬರ್ಧ ನಾಲೆಜ್ ಇಟ್ಕೊಂಡು ಇದು ಫಾರ್ಮ್ ಮಾಡ್ತೀನಿ ಅಂತ ಅಂದ್ಬಿಟ್ರೆ ಇಲ್ಲಿ ಮೋಸ ಹೋಗುವಂಥ ಜಾಸ್ತಿ ಇರುತ್ತೆ. ಹೀಗಾಗಿ ಎಲ್ಲ ಡೀಲರ್ಸ್ಗೆ ಹೇಳೋದಪ್ಪ ಅಂತಂದರೆ ಎಲ್ಲ ವ್ಯೂಸರ್ಸ್ಗೆ ಹೇಳೋದಪ್ಪ ಅಂತಂದರೆ ನೀವು ಫಾರ್ಮ್ ಮಾಡೋದಾಗಿದ್ದರೆ ಪರಿಚಯದಲ್ಲಿ ತಗೊಂಡ್ರೆ ಭಾಳ ಉತ್ತಮ ಅಂತ ನನ್ನ ಅನಿಸಿಕೆ. ನಿಮಗೆ ಹೆಚ್ಚಿನ ಮಾಹಿತಿ ನನ್ನ ನಂಬರನ್ನು ಮೆನ್ಷನ್ ಮಾಡಿದ್ದೀನಿ, ಕಾಂಟ್ಯಾಕ್ಟ್ ಮಾಡಿ. ನೀವು ಹೆಚ್ಚಿನ ಮಾಹಿತಿ ಬೇಕಾದರೆ ಫೋನ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.